ನನ್ಗೆ ಬೆಂಗಳೂರಲ್ಲಿದ್ದು ಒಬ್ಬಳೇ ಸ್ನೇಹಿತೆ ಪೂಜಾ, ಅವಳ ಜೊತೆಗಿದ್ದು ನಾನು ಅಮ್ಮನ್ ನೆನ್ಪನ್ನ ಮರಿಬೇಕು ಅಂತ ಅಲ್ಲಿಂದ ಈ ಬೆಂಗಳೂರಿಗೆ ಬಂದ್ಬಿಟ್ಟೆ. ಕಷ್ಟಪಟ್ಟು ಜೀವನನ ಕಟ್ಕೊಂಡೆ. ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ನನ್ ಜೀವನನ ನಡೆಸ್ಕೊಂಡು ಹೋಗ್ತಿದ್ದೆ. ಆಗೊಂದಿನ ಮನೋಜ್ ಅವ್ರನ್ನ ಭೇಟಿ ಮಾಡಿದೆ. ಅವ್ರಂದ್ರೆ ಇಷ್ಟ ಆಯ್ತು. ಪ್ರೀತಿನೂ ಹೊತ್ತು. ಹೇಗಾದ್ರೂ ಅವ್ರನ್ನ ಮದ್ವೆ ಮಾಡ್ಕೊಂಡು ಜೀವನ ಕಟ್ಕೋಬೇಕು ಅಂತ ಆಸೆ ಪಟ್ಟೆ. ಅದೇ ಟೈಮಲ್ಲಿ ಅತ್ತೆ ಕಸ್ತೂರಿ ಆಂಟಿ ಮನೆಗ್ ಬಂದು ಅವ್ರು ನನಗ್ ಪರಿಚಯ ಆದ್ರು. ಇವ್ರಿಗೆ ಶ್ರೀಮಂತರ ಮನೆ ಹುಡ್ಗಿನೇ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅನ್ನೋದು ನನಗ್ ಗೊತ್ತಾಯ್ತು. ಅದನ್ನೇ ಯೂಸ್ ಮಾಡ್ಕೊಂಡು ನಮ್ಮಪ್ಪ ದೊಡ್ಡ ಶ್ರೀಮಂತರು ಮಲೇಷ್ಯಾದಲ್ಲಿದ್ದಾರೆ ಅಂತ ಸುಳ್ಳು ಹೇಳ್ದೆ. ಆದ್ರೆ ಮದ್ವೆ ದಿನ ಎಲ್ಲಾ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅವತ್ತು ಅಲ್ಲಿ ಇವ್ರು ನಿಮ್ ತಂದೆ ಎಲ್ಲಿದ್ದಾರೆ, ನಿಮ್ ತಂದೆಗೆ ಎಷ್ಟು ಆಸ್ತಿ ಇದೆ, ಅವ್ರು ಇಲ್ಲಿಗೆ ಬರ್ತಾರ, ಏನು ಎತ್ತ ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ರು. ನನಗೆ ಸತ್ಯ ಹೇಳೋ ಧೈರ್ಯನೇ ಬರ್ಲಿಲ್ಲ. ಸರಿ ತಾಯಿ, ಅವತ್ತು ನಿನ್ ಕೈಲಿ ಹೇಳಕ್ ಆಗ್ಲಿಲ್ಲ. ಆದ್ರೆ ಇನ್ನೊಂದ್ ದಿವಸ ಯಾವತ್ತಾದ್ರೂ ಇದು ಸತ್ಯ ಅಂತ ಹೇಳ್ಬೇಕಾಗಿತ್ತಲ್ವಮ್ಮ. ಮನೇಲಿ ಯಾವ್ದೇ ಸಮಸ್ಯೆ ಬಂದ್ರು ನಿಮ್ ತಂದೆನ್ ಕೇಳಿ ದುಡ್ಡು ಕಳ್ಸಕ್ ಹೇಳು ಅಂತ ಆಗಾಗ ಹೇಳ್ತಾನೆ ಇದ್ರು. ಅದಕ್ಕೆ ಮಾವ ನನಗ್ ಸತ್ಯ ಹೇಳೋದಕ್ಕಾಗ್ಲಿಲ್ಲ. ನಿಮ್ಮಪ್ಪ ಮಲೇಷ್ಯಾದಲ್ಲಿದ್ದಾರೇನೆ? ನೋಡ್ ಡ್ಯಾಡು, ನೋಡು, ಇವಾಗ್ಲೂ ಮಲೇಷ್ಯಾದಿಂದ ದುಡ್ಡು ಬೇಕು ಅಂತ ಕೇಳ್ತಾ ಇದಾರೆ. ಇನ್ನಾಗ್ತೆ ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ಮನೇಲೂ ಅವ್ರು ತೀರ್ಕೊಂಡ್ರು ಅಂತಾನೆ ಹೇಳ್ದೆ. ಹೇಳಲಿಲ್ಲ ದಿನಕ ದಿನ ಇವ್ರು ಮೇಕೆ ಮಂಚಣ್ಣ ಅವ್ರ ಕೈಯಲ್ಲಿ ಹೇಳ್ಸಿದ್ರಿ. ಯವ್ವ ಅವನೆಂತ ಪರ್ಫಾರ್ಮರ್ ಗುರುವೆ. ಗುರುವಾರ ಮೇಕಪ್ ಹಾಕಿಸ್ಕೊಂಡು ಶುಕ್ರವಾರ ಮ್ಯಾಟ್ನಿಗೆ ಸ್ಟಾರ್ ಆದ ಒಂಥರ ಆಡ್ಬಿಟ್ಟ. ಹೇಳ್ಬೋಡವ ರೀ, ನೀವು ಸ್ವಲ್ಪ ಸುಮ್ನೆ ನಿಂತ್ಕೊಡ್ರಿ. ರೋಹಿಣಿ ಅವ್ರೆ, ಅವತ್ ನೀವು ತಂದ್ ತೋರ್ಸಿದ ಫೋಟೋ ನಿಮ್ ತಂದೆದೇನಾ? ಹೌದು, ನಮ್ ತಂದೆ. ಪುಡಿ ಕಾಸು ಇಲ್ದೆ ಕಟ್ಟಿ ಪುಡಿ ತಿನ್ ಸತ್ತೋದನ್ ಬಗ್ಗೆ ಯಾಕೆ ಮಾತು? ಏ ಕುಂಗ್ರಿ, ಹಾಗಾದ್ರೆ ಈ ಮನೆಯಲ್ಲಿ ನೀನು ಎರಡನೇ ಬಿಕಾರಿ ಅಲ್ಲೋ? ಮೊದಲನೇ ಬಿಕಾರಿ ಯಾರು? ಬಾಯ್ ಬಿಟ್ಟು ಬೋಗ್ಲಿ ಸತ್ ಹೋಗ್ಬಿಡ್ಬೇಕೇನೋ ನಾನು. ನಿಮ್ ಜನ್ಮಕ್ಕೆ ಕಂತ್ರಿ ಜನ್ಮಕ್ಕೆ ಬೆಂಕಿ ಹಾಕ. ತಿಳ್ಕಳೆ ಅನಿತ್ವೆ, ಈ ದುಡ್ಡಿನ ಆಸೆಗೆ ರೋಹಿಣಿ ಸುಳ್ಳು ಹೇಳೋ ಹಾಗೆ ಮಾಡಿತ್ತು. ಆ ದುಡ್ಡಿನ ಆಸೆನೆ ಅವಳು ಈ ಮನೆ ಸೇರೋ ಹಾಗೆ ಮಾಡಿತ್ತು. ಇರ್ಲಿ, ಅದೆಲ್ಲ ದೊಂಬಾಲು ಬಿದ್ದು ದಿಂಬಾಕೊಂಡು ಹೋಗ್ಬಿಡ್ಲಿ. ಅದ್ಲಾಗೆ ಇನ್ನೊಂದು ಸತ್ಯನು ಹೇಳ್ಬಿಡಿ. ಇನ್ ಯಾವ ಸತ್ಯ ಮುಚ್ಚಿಟ್ಟಿದೆಯಾ ಮಳಗುಮ್ಮಿ? ಯಾವ್ದು ಇಲ್ಲ ಅಂತೆ. ಐತೆ 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 ಹೈಬ್ರಿಡ್ ಐರಾವತ. ಇನ್ನೊಂದು ವಿಷಯ ಅದೇ, ಅದನ್ನು ಸೋಲ್ತೀನಿ ಕೇಳು. ನಿಮ್ಮ ತಂದೆ ಮಲೇಷ್ಯಾದಿಂದ ದುಡ್ಡು ಕಳ್ಸಿಲ್ಲ. ಆದ್ರೆ ಸಕ್ಕರೆ ಕೇಳಿದಾಗೆಲ್ಲ ತಮ್ಮ ವ್ಯಾನಿಟಿ ಬ್ಯಾಗ್ ತುಂಬಿಸೋದಿಕ್ಕೆ ಗೋಣಿ ಚೀಲದಲ್ಲಿ ಲಕ್ಷ ಗಟ್ಟಲೆ ದುಡ್ಡು ಎಲ್ಲಿಂದ ತರ್ತಿದ್ದೆ? ಆ ದುಡ್ಡು ಆಕಾಶದಿಂದ ಉದುರ್ತಾ ನೆಲದಿಂದ ಚಿಗುರ್ತಾ. ಸೊಲ್ಲಾಪುರದಮ್ಮ. ಕರೆಕ್ಟು. ಹೇಗ್ ಸಾಧ್ಯ ಆಯ್ತದಲ್ಲ? ಹೇಳಿ ರೋಹಿಣಿ ಅವ್ರೆ. ಹೇಳಮ್ಮ, ಈಗಲೇ ಅವರು ಸತ್ಯ ಏನು ಅಂತ ಹೇಳು ತಾಯಿ. ನಾನು ಪಾರ್ಲರ್ ಮಾಡ್ಬಿಟ್ಟೆ. ನನ್ ಹೆಸರಲ್ಲಿದ್ದ ಪಾರ್ಲರ್ನ ಮಾರ್ಬಿಟ್ಯಾ? ಯಾವಾಗಾಯ್ತು? 1 ವರ್ಷ ಆಗ್ತಾ ಬಂತು. ಈ ಹೂ ಕಟ್ಟವಳು ಡೆಕೋರೇಷನ್ ಅದು ಇದು ಅಂತ ಏನೋ ಒಂದು ಮಾಡ್ತಿದ್ದಾಳೆ. ಪುಟ್ಟು ವ್ಯಾಪಾರ ಆದ್ರೂ ದೊಡ್ಡ ಓನರ್ ಆಗಿದ್ದಾಳೆ. ಆದ್ರೆ ನೀನೀಗ ನಿನ್ನ ಪಾರ್ಲರ್ ಅಲ್ಲೇ ಸಂಬಳಕ್ಕೋಸ್ಕರ ದುಡಿಯೋ ಜೀತದಾಳು ಅಲ್ವಾ? ಹೌದು ಅತ್ತೆ, ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲ, ಪಾರ್ಲರೂ ಇಲ್ಲ. ದುಡಿದೆ ನನ್ನ ಕೈಯಲ್ಲಿ 1 ನಯ ಪೈಸನೂ ಇರಲ್ಲ. ಇದೇ ಸತ್ಯ. ನೋಡಿದ್ರಿ ನಾಲ್ಗೆಗೆ ಕೋಟ್ ಮಂಡ್ಲ ಕಚ್ಚ, ನಾಲ್ಗೆಯಲ್ಲಿ ನರಮಂಡ್ಲ ಇಲ್ಲ, ಸುಳ್ಳು ಮಂಡ್ಲ ಇದೆ. ಇಲ್ಲ, ತಲೆಗೇನಾದ್ರು ತಗೊಂಡು ಬಾಯ್ನ. ಈಕೆ ಪಾರ್ಲರ್ ಮಾರಿರೋ ವಿಷಯ ನನಗೆ ಮುಂಚೆನೆ ಗೊತ್ತಿತ್ತು ಕಣೆ. ಸೂರ್ಯ ಬಂದು ನನಗೆ ಹೇಳಿದ್ದ. ಗ್ರೀನ್ ಗ್ರ್ಯಾಂಡ್ ಪಾರ್ಲರ್ ಅದು. ಈ ವಿಷಯ ನನಗೆ ಯಾವತ್ತೋ ಗೊತ್ತಿತ್ತು. ನೀನ್ ನನ್ಗೂ ಹೇಳಿಲ್ಲ ಇದನ್ನ? ಅಪ್ಪ ಯಾರಿಗೂ ಹೇಳ್ಬೇಡ ಅಂತಂದಿದ್ರು ಕಣೆ, ಅದಕ್ಕೆ ಹೇಳಿರ್ಲಿಲ್ಲ. ನೋಡ್ದೆ ರೋಹಿಣಿ, ನನ್ ಮಗ ದುಡ್ಡಿಗೆ ಬೆಲೆ ಕೊಡೋನಲ್ಲ. ಇಂತ ಫ್ರೆಂಜಿ ನಿನ್ ಮೋಸ ಮಾಡ್ಬಿಟ್ಟಲ್ಲೇ. ಒಂದು ಸುಳ್ಳ ಮುಚ್ಚಿಡೋದಕ್ಕೆ ಒಂದು ದೊಡ್ಡ ಸುಳ್ಳಿನ ಕಥೆನೇ ಸೃಷ್ಟಿ ಮಾಡ್ಬಿಟ್ಟಲ್ಲೇ. ತಪ್ಪೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಇಷ್ಟು ದಿನ ನೀನು ಮಾಡಿದ ತಪ್ಪನ್ನು ಒಪ್ಕೊಂಡೆ. ಆದ್ರೆ ಈಗ ನೀನು ಹೇಳಿದ್ದೆಲ್ಲಾನು ನಿಜನೇನಾ ಅಥವಾ
ಬ್ಯಾಲೆನ್ಸ್ ಏನಾದ್ರೂ ಉಳಿಸ್ಕೊಂಡಿದ್ಯಾ? ನಾನು ಹೇಳಿದ್ದೆಲ್ಲಾನು ಸತ್ಯನೇ ಮಾವ. ನಿನ್ನ ಮುಖ ನೋಡಿದ್ರೆ ಹಾಗನ್ನಿಸ್ತಿಲ್ಲ ತಾಯಿ. ನಾವು ತಿಳ್ಕೋಬೇಕಾಗಿರೋದು ಇನ್ನೂ ಏನಾದ್ರೂ ಇದೆಯಾ, ಇನ್ನೂ ಏನಾದ್ರೂ ಮುಚ್ಚಿಟ್ಟಿದ್ಯಾ? ಇದ್ರೆ ಹೇಳ್ಬಿಡಮ್ಮ. ಎಲ್ಲಾ ಸತ್ಯ ಹೇಳಿದೀನಿ ಮಾವ, ಏನನ್ನೂ ಮುಚ್ಚಿಟ್ಟಿಲ್ಲ. ಎಲ್ಲಾನು ನೀನು ಕೇಳಿಸ್ಕೊಂಡೆ. ಈಗ ನ್ಯಾಯ ಏನು ಅಂತ ನೀನೇ ಹೇಳಮ್ಮ. ನೋಡಮ್ಮ, ಆಗಿದ್ದೆಲ್ಲ ಇನ್ ಮುಂದೆ ಆದ್ರೂ ನೀನು ಈ ಮನೆ ಹಿರಿ ಮಗನ ಹೆಂಡತಿಯಾಗಿ ಸೊಸೆಯಾಗಿ ಜವಾಬ್ದಾರಿಯಿಂದ ನಡ್ಕೋಬೇಕು. ನೋಡಮ್ಮ, ನೀನು ಸತ್ಯ ಅಂತ ಮಾತಲ್ಲಿ ಹೇಳಿದ್ದನ್ನ ನಾನು ನಂಬ್ತೀನಿ. ಒಳ್ಳೆ ಹೆಂಡತಿ, ಒಳ್ಳೆ ಸೊಸೆ ಎಲ್ಲ ಆಮೇಲೆ, ಮೊದಲು ಒಳ್ಳೆ ಒಳಗೆ ಬದುಕಮ್ಮ. ಮನೋಜ, ನೀನು ಅಷ್ಟೇ. ಮನೋಜನಾಗಿ ಬದುಕೋದಕ್ಕಿಂತ ಮನುಜನಾಗಿ ಬದುಕಮ್ಮ. ಏನೇ ಶಾಂತಿ, ನಾನ್ ಮಾಡಿದ ನ್ಯಾಯನ ಅಥವಾ ನೀನೇನಾದ್ರೂ ತೀರ್ಪು ಕೊಡ್ಬೇಕಾ? ಅಯ್ಯೋ ಅತ್ತೆ, ಇವಳು ಈ ಮನೇಲಿ ಇರ್ಬಾರ್ದು ಅಷ್ಟೇ. ಇವಳೇನಾದ್ರೂ ಇದ್ರೆ ನಾನ್ ನಿತ್ಯ ಕಣ್ಣಲ್ಲಿ ಇವಳನ್ನ ಜಾರ್ಸ್ ಹೊತ್ತು ಹೋಗ್ಬಿಡ್ತೇನೆ ಅಷ್ಟೇ. ಹಾಗೆಲ್ಲ ಮಾಡಕ್ ಆಗಾಗಿಲ್ಲ ಕಣೆ. ಗಂಡ ಹೆಂಡತಿನ ದೂರ ಮಾಡಿ ಅದ್ ಯಾವ ಹಾಲ್ ಬಾವಿಗೆ ಬೀಳ್ತೀಯ ಹೇಳು ನೀನು. ನನಗಿನ್ನು ಇವಳು ಹೇಳ್ತಿರೋದ್ರ ಮೇಲೆ ನಂಬಿಕೆ ಬರ್ತಿಲ್ಲ ಅತ್ತೆ. ನಿಂಗೇನ್ ನಂಬಿಕೆ ಅಷ್ಟೇ ತಾನೇ ಬರವ? ಏನಿದು ರವಿ, ಯಾಕೆ ಇಷ್ಟು ವೈಲೆಂಟ್ ಆಗಿದ್ದಾರೆ? ಏನ್ ತುಂಬಾ ನಂಬಿ ಮೋಸ ಹೋಗಿದ್ದವ್ರೆ ಅಲ್ವಾ, ಅದಕ್ಕೆ ಅಷ್ಟೊಂದು ಕೋಪ. ಈ ಕರ್ಪೂರದ ಮೇಲೆ ಆಣೆ ಮಾಡಿ ಹೇಳಮ್ಮ, ಇನ್ ಯಾವತ್ತೂ ಈ ಮನೆಯವ್ರಿಗೆ ನಾನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಈ ಮನೆಗೆ ಒಳ್ಳೆ ಸೊಸೆಯಾಗಿ ಬಾಳ್ತೀನಿ ಅಂತ ಪ್ರಮಾಣ. ಅಯ್ಯೋ ಅತ್ತೆ, ನೀವೇನತ್ತೆ ನೀವು ಅವಳನ್ನ ಹೊರದು ಮನೆಯಿಂದ ಆಚೆ ಹಾಕದ್ ಬಿಟ್ಬಿಟ್ಟು ಆಣೆ ಪ್ರಮಾಣ ಅನ್ಕೊಂಡು? ಏಯ್, ನಾನ್ ಈ ಮನೆ ಹಿರಿಯೋಳು. ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ನಿಲ್ಸ್ಕೊ. ನೀನ್ ಸತ್ಯ ಮಾಡಿ ಹೇಳಮ್ಮ. ಏನೋ, ನಾನು ಇನ್ ಮುಂದೆ ಯಾವ ಸುಳ್ಳು ಹೇಳಲ್ಲ. ಈ ಮನೆಗೆ ಒಳ್ಳೆ ಸೊಸೆಯಾಗಿ, ಮನೋಜ್ ಅವ್ರಿಗೆ ಒಳ್ಳೆ ಹೆಂಡತಿ ಆಗಿರ್ತೀನಿ. ಯಾವ ಮೋಸನೂ ಮಾಡಲ್ಲ. ಇದು ನಾನ್ ಮಾಡ್ತಿರೋ ಆಣೆ. ಸೋಯಿನಿ, ನೀನ್ ಈ ಕಡೆ. ಮನೋಜ, ನೀನು ಬಾ. ಶಾಂತಿ, ನೀನು ರಂಗನ್ ಪಕ್ಕ ನೀನು ಬಾ. ರೋಹಿಣಿ, ಮನೋಜ, ನೀವಿಬ್ರು ಸುಳ್ಳು ಹೇಳಿದಕ್ಕೆ ಇವರಿಬ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಅಮ್ಮ, ಇದೆಲ್ಲ ಯಾಕಮ್ಮ? ಈಗ ಇವ್ರು ಹೀಗ್ ಮಾಡಿದ್ರೆ ಮತ್ತೆ ತಪ್ಪು ಮಾಡಬಾರ್ದು ಅನ್ನೋ ಭಯ ಇರುತ್ತೆ ಕಣೋ. ಅದಕ್ಕೆ ನೀನ್ ಸುಮ್ನಿರು. ಬಾಬಾ, ನಾವು ಸುಳ್ಳು ಹೇಳಿದೀವಿ, ತಪ್ಪು ಮಾಡಿದೀವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಈಗ ಎಲ್ರು ಸ್ವಲ್ಪ ಸುಧಾರಿಸ್ಕೊಳ್ರಿ. ಹೊರಗಡೆ ಗಾಡಿಗಳಿದೆ, ಅದಕ್ಕೆಲ್ಲ ಆಯ್ ಪೂಜೆ ಆಗ್ಬೇಕಲ್ಲ. ಹೋಗಿ ಎಲ್ರು ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ಮಂದಜ, ಹಾಗೆ ಹೋಗಿ ನಿನ್ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾ. ನೋಡ್, ಹೊರದೋಗ್ಬಿಟ್ಟಿದೆ. ಏ ಸೂರ್ಯ, ನಿನ್ ಗಾಡಿಗಳಿಗೆಲ್ಲ ಸ್ನಾನ ಮಾಡ್ಸಿದ್ಯಾ? ಸ್ನಾನ ಮೇಕಪ್ಪು ಎರಡೂ ಆಗಿದೆ. ಹಾರ ಹಾಕಿ ಬೂದು ಗುಂಬಳಕಾಯಿ ಹೊಡೆದ್ರೆ ಮುಗೀತು. ಇವಾಗ ಇದೆಲ್ಲ ಬೇಕಿತ್ತಾತೆ? ಬೇಕು ಅಂತಾನೆ ಹೇಳ್ತಿರೋದು. ಬಾಯ್ ಬಡ್ಕಿ ತಂದು ಹೋಗಿ ಮುಖ ತೊಳ್ಕೊಂಡ್ ಬಾ. ರಂಗ, ಹೋಗ್ರಿ ನೀವಿಬ್ರುನು ಮುಖ ಗಿಕ್ಕ ತೊಳ್ಕೊಂಡ್ ಬನ್ನಿ. ಕಾಫಿ ಬಂತು. ಅತ್ತೆ, ಏಯ್, ಇನ್ನು ಯಾಕೆ ಮಕ ಊದಿಸ್ಕೊಂಡಿದ್ಯಾ? ಕಾಫಿ ತಗೋ. ನನಗೇನು ಬೇಕಾಗಿಲ್ಲ. ಮೊನೆ ಹಾಳಿ ರೋಹಿಣಿ ಮೂಳೆ ಮೂಳೆ ಊದ್ ಬಿಡ್ತಿದ್ದೆ. ಹೋಗ್ಲಿ ಪಾಪ ಅಂತ ಸುಮ್ನೆ ಕಳ್ಸಿದ್ದೀನಿ. ಸುಮ್ಮನೆ ಎಲ್ಲಿ ಕಳಿಸ್ದೆ ಮಾತಾಯಿ? ಹಂಗ ಬಡದ್ ಕಳಿಸ್ದೆ. ಕಂಡೋರ್ ಮನೆಯಿಂದ ಬಂದು ಹೆಣ್ಮಕ್ಳ ಮೇಲೆ ಕೈ ಮಾಡೋದು ನಿಜವಾಗ್ಲೂ ತಪ್ಪು ಶಾಂತಿ. ನಾನೇನು ಕಂಡೆ ಅವ್ರ ಮನೆಗೆ ಹೋಗಿ ಕಂಡ್ ಮಕ್ಕಳಿಗೆ ಹೊಡೆದಿಲ್ಲ. ನಮ್ ಮನೆಗ್ ಬಂದು ನಾನೇನ್ ಮೋಸ ಮಾಡ್ದವ್ರಿಗೆ ಹೊಡೆದಿರೋದು. ಇದಕ್ಕೆ ಕಾರಣ ಎರಡು. ನೀನು ಹಣದ ಮೇಲಿರೋ ದುರಾಸೆ. ಹಣ ಅನ್ನೋದು ನಮ್ಗೆ ಕಾವಲಾಗಿರ್ಬೇಕು ಕಣೆ. ಕವಲಾಗ್ಬಿಡ್ಬಾರ್ದು, ಬೆಂಗಾವಲಾಗಿರ್ಬೇಕು. ಬೆಂಬಿಡಿದು ಭೂತವಾಗಿರ್ಬಾರ್ದು. ನಮ್ಮ ತರ ಬಿಟ್ಟು ಸಣ್ಣ ತರ ತೋರಿಸಿ ಹಣದ ಹಿಂದೆ ಎಪ್ಪಿದವ್ರು ಹಣೆ ಬರ ಎಲ್ಲ ಇಷ್ಟೇ ತಿಳ್ಕೊಳೆ. ಅಪರೂಪದ ವಿವೇಕಿ. ನೀವ್ ನನ್ನ ಬೈದಷ್ಟು ನಾನು ರೋಹಿಣಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವಳನ್ ಗ್ರಾಚಾರ ಬಿಡಿಸ್ಬಾರ್ದು ಅಂದ್ರೆ ನನ್ನ ಯಾರು ಏನು ಅನ್ಬಾರ್ದು. ಬ್ಲಾಕ್ ಮೇಲು. ಓಹ್ ಅಪ್ಪಯ್ಯ, ಎಲ್ಲಿ ಲಕ್ಕಿ ಸ್ಟ್ರಾಂಗ್ ಆಗಿ ರಾಂಗ್ ಆಗಿ ಬಾಯಲ್ಲಿ ಬಾಂಬೆ ಕಟ್ಟಾಕ್ ಕೊಡ್ತಾರ ಗೋಯಿಗಳು ಅಲ್ವೇ? ನನಗೆ ಯಾರ್ ಕಂಡ್ರು ನಾನ್ ನಿಮ್ಗೆ ಹೇಳಿಲ್ಲ ಅತ್ತೆ. ಹಸ್ವಾದ್ರೆ ಅನ್ನನೇ ತಿನ್ನಕ್ಕಾಗೋದು. ಕೋಟಿ ರೂಪಾಯಿ ಇದ್ರು ಅದನ್ನ ತಿನ್ನೋದಕ್ಕಾಗಲ್ಲ. ನಿಜ 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 ನಿಜ. ಹಣ ಕಂಡುಹಿಡಿಯೋಕ್ಕಿಂತ ಮುಂಚೆ ಮನುಷ್ಯರೆಲ್ಲ ಬದುಕ್ತಿದ್ರಪ್ಪ. ಹಣಕ್ಕೋಸ್ಕರನೇ ಬದುಕ್ಬೇಕು ಅಂತ ಆಸೆ ಪಡಬಾರ್ದು. ಕರೆಕ್ಟ್ ಶ್ರುತಿ. ದುಡ್ಡಿಂದ ನಾವಲ್ಲ, ನಮ್ಮಿಂದ ದುಡ್ಡು. ಏನು ಎಲ್ರು ಸಾಲಾಗ್ ಬಂದು ಸಾಲ್ಗಳನ್ನ ಉದುರಿಸ್ತಿದ್ದೀರಾ? ಎಲ್ರು ನನ್ ಕ್ಲಾಸ್ ತೊಗೊಳಕ್ ಬಂದಿದ್ದೀರಾ? ನಿನ್ನಂತ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಗೆ ನಾವು ಕ್ಲಾಸ್ ತಗೊಳಕಾಗುತ್ತೇನೆ? ಅಷ್ಟು ದಿವಸದಿಂದಾನೇ ಆಗ್ಲಿಲ್ಲಪ್ಪ. ಈಗ ತಗೊಳಕಾಗತ್ತಾ? ಸಾಧ್ಯನೇ ಇಲ್ಲ. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೋ. ದೊಡ್ಡವರು ಸಣ್ಣತನ ತೋರಿಸಿದಾಗ ಸಣ್ಣವರಿಂದಲೂ ಹೇಳಿಸ್ಕೋಬೇಕಂತ ಪ್ರಮೇಯ ಬಂದ್ಬಿಡುತ್ತೆ. ಕಾಡು ಹುಟ್ಟಿದ ದಿನದೊಳೆ
ಹಾಡು ಹುಟ್ಟಿತ್ತು, ಅದು ಹೋಗಿದೆ ಗಾನವು. ಹಕ್ಕಿಗಳ ಚಿಣಿಪಿಣಿಯೋ, ಅದು ಮೃಗಗಳ ಖಗವೋ. ತಾನೇ ಹೇಳೆಂದು ಬಿಗಿತ್ತು ವನಮಾತು. ಶಬ್ದಗಳಿದ್ದರೂ ನಿಶ್ಶಬ್ದವಾಗಿರೋ ವನಮಾತೆಗಿಂತಲೂ ಮಿಗಿಲಾದ ತಪಸ್ವಿಯುಂಟೆ ಶ್ರೀಕಾಂತ ವಿಠಲ ಅಂತಾರೆ. ನಮ್ ಸುತ್ತ ಎಷ್ಟೇ ಕೆಟ್ಟ ಜನಗಳಿದ್ರು ನಾವು ಶಾಂತಿಯಿಂದ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕಣೆ. ಶಾಂತಿ. ಅಯ್ಯೋ ಬಿಡೆ, ಹಾಗಿದ್ದೆಲ್ಲ ಆಗೋಯ್ತು. ಇವಾಗೆಲ್ಲ ಸರಿ ಹೋಯ್ತಲ್ಲ. ರೋಹಿಣನ್ ಮನೋಜನು ಚೆನ್ನಾಗಿರ್ಬೇಕು ಕಣೆ. ನಿನ್ ಮೂಗು ಮುಕ್ಕಾಲಡಿ ಇದೆ ಅಂತ ಎಲ್ಲ ವಿಷಯಕ್ಕೂ ತೂರ್ಸ್ಕೊಂಡ್ ಬರ್ಬೇಡ. ಎಲ್ರು ಹೇಳ್ತಿದಿರಲ್ಲ, ಬಿಡಿ. ಇನ್ ನಂದೇನಿದೆ? ಏಯ್, ನೀನೇನಾ ಇನ್ನ ಕಿಸಿತಾ ಇದೀಯಾ? ಕಾಫಿ ಕುಡಿತಾನೆ ಇದೆಯಲ್ಲ, ಗಾಡಿ ಎಲ್ಲ ತೊಳೆದ ಪೂಜೆ ಗಣಿ ಮಾಡ್ಕೋ ಅಂತ. ಕಾರೆಲ್ಲ ಚೆನ್ನಾಗಿ ತೊಳಿರಿ. ಏ ಸೂರ್ಯ, ಕುಂಬಳಕಾಯಿ ಮೇಲೆ ಕರ್ಪೂರ ಇಟ್ಟು ಗಾಡಿಗೆಲ್ಲ ನಿವಾಳಿಸು. ಹಂಗಂದ್ರೆ ಗುಂಗ್ರಿಗೂ ಆರ್ತಿ ನಿವಾಳಿಸಬಹುದು. ಹೌಳಿಗೆ ಯಾಕೋ? ಅದಕ್ಕಿಂತ ದೊಡ್ಡ ವಾಹನ ಯಾವ್ದಿದೆ ಹೇಳಿ? ಹೋಗಿ ಲೆಕ್ಕದಲ್ಲಿ ಸುಳ್ಳು ಬಿತ್ತಿರೋ ಟ್ರೈನ್ ಅಲ್ವೇ ಅದು? ಸೂರ್ಯ, ಅತಿ ಮಾಡಬಾರ್ದು. ಎಲ್ಲದಕ್ಕೂ ಒಂದು ಮಿತಿ ಇಂತಿದೆ. ಮೊದ್ಲೇ ಇಲ್ಲಿ ಮನಸ್ಸುಗಳು ಕೆಟ್ಟೋಗಿದೆ, ತುಂಬಾ ನೋಡಿದ್ದಾರೆ. ಯಾಕೆ ಎಲ್ಲದಕ್ಕೂ ನಂದಲ್ಲಿ ಇಡ್ಲಿ ಅಂತ ಕಿತಾಪತಿ ಮಾಡ್ತೀಯ? ಪೂಜೆ ಮಾಡು. ಆಯ್ತು, ಅದಕ್ಕೆ ಬರ ಬೆಂಕಿ ಹಚ್ಚ. ಬೆಂಕಿ ಅಲ್ಲ ಕಣ್ಣ, ಕರ್ಪೂರ ಹಚ್ಚು ಅನ್ನು. ಎಲ್ಲ ಒಂದೇನೆ, ಅದು ತತ್ಸಮ ಇದು ತದ್ಭವ ಅಟೆ. ಬರ ಬರ ಬರ. ಗಾಡಿಗೆಲ್ಲ ನಿಂಬೆ ಇಡ್ರು. ಅಯ್ಯೋ ಪಾಪ. ಚಕ್ರಕ್ಕೆಲ್ಲ ಇಡ್ರಿ. ತಗೋ. ಕೂಟ್ರಿಗೆ ಇಡು, ಹಿಂದೆ ಚಕ್ರಕ್ಕೂ ಇಡು. ಮಿನಿಮಮ್ ಅಂಗಡಿಗೆ ಓಕೆ. ಥ್ಯಾಂಕ್ಸ್ ಮನೋಜ್. ಥ್ಯಾಂಕ್ಸ್. ಯಾಕೆ? ನಿನ್ ಪ್ರೀತಿ. ಪ್ರೀತಿ? ಹೇವಾ, ಎಲ್ಲಾರು ನನ್ನ ದಡ್ಡ ಅನ್ನೋ ತರ ನೋಡಿದ್ರು, ನೀನನ್ನ ಜೋಕರ್ ಮಾಡ್ಬಿಟ್ಟೆ. ಆ ಒಮ್ಮನು ಅಲ್ಲಿ ಹೇಳಿದ್ ಎಲ್ಲ ಕಟ್ಟು ಕತೆ. ಕೆಟ್ಟವರಾಗಿರೋ ಅವ್ರ ಅಪ್ಪನ ಫೋಟೋನ ಮನೇಲಿ ಇಟ್ಕೊಂಡ್ ಬಂದು ಬಳೋ ಅಂತ ಕಣ್ಣೀರ್ ಹಾಕಿದ್ರು. ಯಾರು? ಗುಂಗ್ರಿ. ಒಳ್ಳೆಯವರಾಗಿರೋ ಅವ್ರ ಅಮ್ಮನ ಫೋಟೋ ಅಂತರ್ಲೂ ಇಲ್ಲ, ಅಲ್ಲೂ ಇಲ್ಲ, ಓಡಾಡ್ಲೂ ಇಲ್ಲ. ಯಾಕ್ರಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.